ಗಾಯ್ಸ್ ವೆಲ್ಕಮ್ ಟು ಪೈಥಾನ್ ಸೀರೀಸ್. ಇವತ್ತು ನಾವು ಪೈಥಾನ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ನ ಯಾವ ತರ ಫೈಂಡ್ ಮಾಡೋದು ನೋಡೋಣ ಬನ್ನಿ. ಸೊ ಮ್ಯಾಕ್ಸಿಮಮ್ ಅಂದ್ರೆ ಏನು? ಇವಾಗ ನಿಮ್ಮ ಹತ್ರ ಎರಡು ವೇರಿಯೇಬಲ್ ಇದೆ ಅನ್ಕೊಳ್ಳಿ. ಈ ಎರಡು ವೇರಿಯೇಬಲ್ ಮಧ್ಯೆ ನಾನು ಕಂಪ್ಯಾರಿಸನ್ ಮಾಡ್ತೀನಿ. ಏನಂತ? ಗ್ರೇಟರ್ ದನ್ ಕಂಪ್ಯಾರಿಸನ್ ಮಾಡ್ತೀನಿ. ಇವಾಗ ಈ ಗ್ರೇಟರ್ ದನ್ ಕಂಪ್ಯಾರಿಸನ್ ಟ್ರೂ ಆದ್ರೆ ಏನರ್ಥ? ಎ ಇದು ದೊಡ್ಡ ನಂಬರ್ ಅಂತ ಅರ್ಥ. ಇಲ್ಲ ಈ ಕಂಪ್ಯಾರಿಸನ್ ಫೇಲ್ ಆದ್ರೆ ಏನಂತ ಅರ್ಥ? ಬಿ ಇಸ್ ಅ ಮ್ಯಾಕ್ಸಿಮಮ್ ಅಂತ ಅರ್ಥ. ಸೊ ನಂಗೆ ಈ ಕೆಲಸವನ್ನ ಮಾಡಿಕೊಡೋದಕ್ಕೆ ಪೈಥಾನ್ ಅಲ್ಲೇ ಮ್ಯಾಕ್ಸ್ ಅಂತ ಒಂದು ಫಂಕ್ಷನ್ ಇದೆ. ಅದ್ರ ಒಳಗಡೆ ನೀವು ಎರಡು ವೇರಿಯೇಬಲ್ ನ ಕೊಟ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಯಾವುದು ಅಂತ ಅದೇ ಫೈಂಡ್ ಮಾಡಿ ಕೊಡುತ್ತೆ. ಬಟ್ ಸಮ್ ಟೈಮ್ಸ್ ನಿಮಗೆ ವಿತೌಟ್ ಯೂಸಿಂಗ್ ಮ್ಯಾಕ್ಸ್ ಕೋಡ್ ಅನ್ನ ಬರೀರಿ ಅಂತ ಹೇಳ್ತಾರೆ. ಸೊ ಈಗ ನಂಗೆ ಈ ಮ್ಯಾಕ್ಸ್ ಅನ್ನ ಯೂಸ್ ಮಾಡದೇನೆ ಕೋಡ್ ಅನ್ನ ಯಾವ ತರ ಬರೆಯೋದು ನೋಡೋಣ ಬನ್ನಿ. ಸೊ ವಿತೌಟ್ ಯೂಸಿಂಗ್ ಮ್ಯಾಕ್ಸ್ ಫಂಕ್ಷನ್ ಬರೆಯೋದಕ್ಕೆ ನನ್ನ ರಿಕ್ವೈರ್ಮೆಂಟ್ಸ್ ಏನು? ಮೊದಲಿಗೆ ನನಗೆ ಗ್ರೇಟರ್ ದ್ಯಾನ್ ಆಪರೇಟರ್ ಬೇಕು ಕಂಪ್ಯಾರಿಸನ್ ಮಾಡೋದಕ್ಕೆ. ಅಂಡ್ ಟ್ರೂ ಆದ್ರೆ ಎ ಈಸ್ ಮ್ಯಾಕ್ಸಿಮಮ್ ಅಂತ ಪ್ರಿಂಟ್ ಆಗಬೇಕು, ಇಲ್ಲ ಅಂದ್ರೆ ಬಿ ಈಸ್ ಮ್ಯಾಕ್ಸಿಮಮ್ ಅಂತ ಪ್ರಿಂಟ್ ಆಗಬೇಕು. ಇದನ್ನ ಮಾಡೋದಕ್ಕೆ ನಾನು ಇಫ್ ಮತ್ತೆ ಎಲ್ಸ್ ಅನ್ನ ಯೂಸ್ ಮಾಡ್ತೀನಿ. ಸೊ ಈ ಎರಡು ರಿಕ್ವೈರ್ಮೆಂಟ್ ತಗೊಂಡು ಕೋಡ್ ಬರೆಯೋಣ ಬನ್ನಿ. ಸೊ ಮೊದಲಿಗೆ ವಿತೌಟ್ ಯೂಸಿಂಗ್ ಮ್ಯಾಕ್ಸ್ ಫಂಕ್ಷನ್ ನಾನು ಎರಡು ವೇರಿಯೇಬಲ್ ತಗೋತೀನಿ. ಎರಡು ವೇರಿಯೇಬಲ್ ಅಲ್ಲಿ ಎ ಅಲ್ಲಿ 5 ಸ್ಟೋರ್ ಮಾಡ್ತೀನಿ, ಬಿ ಅಲ್ಲಿ 10 ಸ್ಟೋರ್ ಮಾಡ್ತೀನಿ. ಈಗ ನಾನು ಇಫ್ ಅನ್ನ ಯೂಸ್ ಮಾಡಿಕೊಂಡು ಐ ವಿಲ್ ಕಂಪೇರ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ. ಇಫ್ ಇಟ್ ಈಸ್ ಟ್ರೂ ಐ ವಿಲ್ ಪ್ರಿಂಟ್ ಎ ಈಸ್ ಮ್ಯಾಕ್ಸಿಮಮ್, ಎ ಈಸ್ ಮ್ಯಾಕ್ಸ್ ಅಂತ ಬರಿತೀನಿ. ಇಲ್ಲ ಅಂದ್ರೆ ಏನು? ನೆಕ್ಸ್ಟ್ ಎಲ್ಸ್ ಅಲ್ಲಿ ಪ್ರಿಂಟ್ ಅಂತ ಬರೆದು ಬಿ ಈಸ್ ಮ್ಯಾಕ್ಸಿಮಮ್ ಅಂತ ಬರಿತೀನಿ ಅಷ್ಟೇ. ಲೆಟ್ ಅಸ್ ಸಿ ದಿಸ್ ಪ್ರಾಕ್ಟಿಕಲಿ. ಸೊ ಗೈಸ್ ಇವಾಗ ಎರಡು ವೇರಿಯೇಬಲ್ ತಗೊಂಡಿದ್ದೀನಿ, ಅದರಲ್ಲಿ ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀನಿ. ಐ ಆಮ್ ಕಂಪೇರಿಂಗ್ ಎ ಗ್ರೇಟರ್ ದನ್ ಬಿ. ಇಫ್ ಇಟ್ ಈಸ್ ಟ್ರೂ ಎ ಈಸ್ ಮ್ಯಾಕ್ಸಿಮಮ್ ಆರ್ ಎಲ್ಸ್ ಬಿ ವಿಲ್ ಬಿ ಮ್ಯಾಕ್ಸಿಮಮ್. ಲೆಟ್ ಅಸ್ ರನ್. ಸಿ ಗೈಸ್ ಬಿ ಈಸ್ ಮ್ಯಾಕ್ಸಿಮಮ್ ಅಂತ ಬರ್ತಾ ಇದೆ ಬಿಕಾಸ್ ಬಿ ಹ್ಯಾಸ್ ಬಿಗ್ಗರ್ ವ್ಯಾಲ್ಯೂ. ನಾನು ಇವಾಗ ಇಲ್ಲಿಗೆ ಎ ಅನ್ನ ಜಾಸ್ತಿ ಮಾಡ್ತೀನಿ. ಅಂಡ್ ಇಫ್ ಐ ರನ್, ಸೊ ನೌ ಐ ಆಮ್ ಗೆಟಿಂಗ್ ಎ ಈಸ್ ಮ್ಯಾಕ್ಸಿಮಮ್. ಅಂಡ್ ಇದು ನೆಗೆಟಿವ್ ನಂಬರ್ ಗೂ ಅಪ್ಲೈ ಆಗುತ್ತೆ. ಇಫ್ ಐ ಗಿವ್ -50 and -10, ಸೊ ರಿಮೆಂಬರ್ ದಿಸ್ ಗೈಸ್, -10 ಈಸ್ ಬಿಗ್ಗರ್ ದ್ಯಾನ್ -50. ನೆಗೆಟಿವ್ ಅಲ್ಲಿ ರಿವರ್ಸ್ ಆಗುತ್ತೆ. ಜಾಸ್ತಿ ನೆಗೆಟಿವ್ ವ್ಯಾಲ್ಯೂ ಅಂದ್ರೆ ಆಕ್ಚುಲಿ ಕಮ್ಮಿ ವ್ಯಾಲ್ಯೂ ಅಂತ ಅರ್ಥ. ಲೆಟ್ ಅಸ್ ರನ್ ನೌ. ಸಿ ಗೈಸ್ ಬಿ ಈಸ್ ಮ್ಯಾಕ್ಸಿಮಮ್ ಅಂತ ಬರ್ತಾ ಇದೆ, ಅಂದ್ರೆ -10 ಈಸ್ ಬಿಗ್ಗರ್ ದ್ಯಾನ್ -50. ಇವಾಗ ನಾನು ಎ ಅನ್ನ -5 ಮಾಡಿದೆ ಅನ್ಕೊಳ್ಳಿ. ರನ್, ಔಟ್ಪುಟ್ ವಿಲ್ ಬಿ ಎ ಈಸ್ ಮ್ಯಾಕ್ಸಿಮಮ್. ಇವಾಗ ನಿಮಗೆ ಇದ್ರ ಮುಂದೆ ವ್ಯಾಲ್ಯೂಗಳು ಪ್ರಿಂಟ್ ಆಗಲಿ ಅಂದ್ರೆ ಯಾವ ತರ ಬರೀಬೇಕು? ಕಾಲನ್ ಬರೆದು ಸ್ಪೇಸ್ ಕೊಡ್ತೀನಿ. ಆಮೇಲೆ ಇಲ್ಲಿಗೆ ನೆಕ್ಸ್ಟ್ ಕಾಮಾ ಬರೆದ್ಬಿಟ್ಟು ಆ ವೇರಿಯೇಬಲ್ ಅನ್ನ ಬರೀರಿ. ಇಲ್ಲಿಗೆ ಎ ಅಂತ ಬರಿತೀನಿ. ನೆಕ್ಸ್ಟ್ ಐ ವಿಲ್ ರೈಟ್ ಕಾಲನ್ ಸ್ಪೇಸ್ ಬಿ ವೇರಿಯೇಬಲ್ ಬರಿತೀನಿ. ಈಗ ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಅದರ ವ್ಯಾಲ್ಯೂವನ್ನು ಕೂಡ ಪ್ರಿಂಟ್ ಮಾಡುತ್ತೆ. ಇಫ್ ಐ ರನ್, see it is printing a is maximum with the value is -5. and if I change and if I run, now you will get for b with its value. so idu without using max function. with using max function tumba easy guys. idaರಲ್ಲಿ ಏನು ಇಲ್ಲ, actually ಒಂದೇ ಲೈನ್ ಕೋಡ್ ಬರಬೇಕು. so second one with using max function. ನಾನು ಇವಾಗ ಎರಡು ವೇರಿಯೇಬಲ್ ತಗೋತೀನಿ. a is equal to 5, b is equal to 10 ಅಂತ ತಗೋತೀನಿ. ಈಗ ಪೈಥಾನ್ ಏನು ಹೇಳುತ್ತೆ? ನೀವು ಈ ಮತ್ತೆ ಎಲ್ಸ್ ಮಾಡಿದ್ರಲ್ಲ ಆ ಕೆಲಸವನ್ನ ನಾನೇ ಮಾಡ್ತೀನಿ. ಜಸ್ಟ್ ನನ್ನ ಹತ್ರ ಒಂದು ಮ್ಯಾಕ್ಸ್ ಅಂತ ಫಂಕ್ಷನ್ ಇದೆ. ಇದ್ರೊಳಗಡೆ ನೀವು ಎರಡು ವೇರಿಯೇಬಲ್ ನ ಕೊಡಿ, ಎ ಮತ್ತೆ ಬಿ ಅನ್ನ ಕೊಡಿ. ನಿಮಗೆ ಔಟ್ಪುಟ್ ಅಲ್ಲಿ ಯಾವುದು ಬಿಗ್ಗರ್ ಇದೆಯಲ್ಲ ಅದನ್ನ ಕೊಡ್ತೀನಿ, ಸ್ಟೋರ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ನಾನು ಇವಾಗ ಆ ವ್ಯಾಲ್ಯೂವನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಅಂತ ನಾನೇ ಒಂದು ವೇರಿಯೇಬಲ್ ನ ತಗೋತೀನಿ. ಈಗ ಈ ಮ್ಯಾಕ್ಸಿಮಮ್ ವೇರಿಯೇಬಲ್ ನಾನು ಪ್ರಿಂಟ್ ಅಲ್ಲಿ ಪ್ರಿಂಟ್ ಮಾಡಿದ್ರೆ ಐ ವಿಲ್ ಗೆಟ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇಷ್ಟೇ. ಸೊ ಲೆಟ್ ಅಸ್ ಸಿ ದಿಸ್ ಪ್ರಾಕ್ಟಿಕಲಿ. ಸೊ ನಾನಿವಾಗ ಈ ಕೋಡ್ ಅನ್ನ ಕಮೆಂಟ್ ಮಾಡ್ತಾ ಇದ್ದೀನಿ. ಮಲ್ಟಿಪಲ್ ಅನ್ಗೆ ಯಾವ ತರ ಕಮೆಂಟ್ ಮಾಡಬೇಕು? 3 ಸಿಂಗಲ್ ಕೋಟ್ಸ್ ಅಥವಾ ಡಬಲ್ ಕೋಟ್ಸ್ ಅನ್ನ ಯೂಸ್ ಮಾಡಿ. ಅಂಡ್ ಎ ಅಲ್ಲಿ ಮೈನಸ್ ಇದನ್ನ ಪಾಸಿಟಿವ್ ವ್ಯಾಲ್ಯೂ ಆಗಿ ತಗೋತೀನಿ. ಸೊ ನೆಕ್ಸ್ಟ್ ನಾನು ಇವಾಗ ಮ್ಯಾಕ್ಸಿಮಮ್ ಅಂತ ಒಂದು ವೇರಿಯೇಬಲ್ ತಗೋತೀನಿ. ಇದರಲ್ಲಿ ಸೊ ಮ್ಯಾಕ್ಸ್ ಅಂತ ಬರೆಯುವಾಗ ನೋಡಿ ನಾನು MA ಟೈಪ್ ಮಾಡಿದ್ದೀನಿ. ಅಲ್ಲಿಗೆ ನಿಮಗೆ ಮ್ಯಾಕ್ಸ್ ಫಂಕ್ಷನ್ ತೋರಿಸ್ತದೆ. ನೀವು ಬೇಕಾದ್ರೆ ಎಂಟರ್ ಕೂಡ ಮಾಡಬಹುದು, ಆಟೋಮೆಟಿಕಲಿ ತಗೊಳುತ್ತೆ. ಇವಾಗ ಇದರಲ್ಲಿ ನಾನು ಎ ಕಾಮ ಬಿ ಅನ್ನ ಪಾಸ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಪ್ರಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಅನ್ನ ಕೊಟ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಲೆಟ್ ಅಸ್ ರನ್. ಸಿ ಗೈಸ್ ಐ ಆಮ್ ಗೆಟಿಂಗ್ 50. ಸೊ ಔಟ್ಪುಟ್ ಅಲ್ಲಿ ನಂಬರ್ ಮಾತ್ರ ಬರ್ತಾ ಇದೆ. ಇಲ್ಲಿಗೆ ಟೆಕ್ಸ್ಟ್ ಬರ್ಬೇಕಂದ್ರೆ ಡಬಲ್ ಕೋಟ್ ಒಳಗಡೆ ಮ್ಯಾಕ್ಸಿಮಮ್ ನಂಬರ್ ಈಸ್ ಅಂತ ಬರೆದು ಕಾಲನ್ ಕೊಟ್ಟು ಸ್ಪೇಸ್ ಕೊಡ್ತೀನಿ ಅಂಡ್ ಕಾಮಾ ಕೊಡ್ತೀನಿ. ಈಗ ಔಟ್ಪುಟ್ ಅಲ್ಲಿ ಓದೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಮ್ಯಾಕ್ಸಿಮಮ್ ನಂಬರ್ ಈಸ್ 50 ಅಂತ ಬರ್ತಾ ಇದೆ. ಇಫ್ ಐ ಚೇಂಜ್, ಇವಾಗ ಈ ನಂಬರ್ನ 100 ಮಾಡ್ತೀನಿ. ಅಂಡ್ ಇಫ್ ಐ ರನ್, ಸಿ ಗೈಸ್ ಐ ಆಮ್ ಗೆಟಿಂಗ್ 100. ಸೇಮ್ ಕೇಸ್ ಅಪ್ಲೈಸ್ ಫಾರ್ ನೆಗೆಟಿವ್ ನಂಬರ್ ಆಲ್ಸೋ. ಮೈನಸ್ ಅಂತ ಬರೆದ್ರೆ ಇವಾಗ -50 ಈಸ್ ಬಿಗ್ಗರ್ ನಂಬರ್. ಓಕೆ.
ಸಿ ಗೈಸ್ ಐ ಆಮ್ ಗೆಟಿಂಗ್ -50. ಮ್ಯಾಕ್ಸ್ ಫಂಕ್ಷನ್ ಏನ್ ಮಾಡ್ತು, ನಾನು ಇವಾಗ ಮೇಲ್ಗಡೆ ಈಫ್ ಮತ್ತೆ ಎಲ್ಸ್ ಅಲ್ಲಿ ಏನ್ ಕೋಡ್ ಅನ್ನ ಬರದೆ ಅದನ್ನ ಆಟೋಮೆಟಿಕ್ ಆಗಿ ಅದೇ ಮಾಡಿಕೊಂಡು ಔಟ್ಪುಟ್ ಅಲ್ಲಿ ವ್ಯಾಲ್ಯೂ ಕೊಡ್ತಾ ಇದೆ. ಸೊ ಈ ತರ ನಂಗೆ ಮ್ಯಾಕ್ಸ್ ಫಂಕ್ಷನ್ ಕೊಟ್ಟಿರೋದ್ರಿಂದ ನಾನು ಕೋಡ್ ಅನ್ನ ಕಮ್ಮಿ ಲೈನ್ ಅಲ್ಲೇ ಬರಿಬಹುದು. ಓಕೆ, ಸೊ ಇವತ್ತು ನಾವು ಮ್ಯಾಕ್ಸಿಮಮ್ ನಂಬರ್ ನ ಯಾವ ತರ ಫೈಂಡ್ ಮಾಡೋದು ವಿತೌಟ್ ಯೂಸಿಂಗ್ ಮ್ಯಾಕ್ಸ್ ಅಂಡ್ ವಿತ್ ಯೂಸಿಂಗ್ ಮ್ಯಾಕ್ಸ್ ಕಲ್ತ್ವಿ. ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ, ಅರ್ಥ ಆಗ್ತಿದ್ಯಾ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕನ್ನಡದಲ್ಲೇ ಕೋಡಿಂಗ್ ಅನ್ನು ಕಲಿಬೇಕು ಅಂದ್ರೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಎಲ್ಲರಿಗೂ ಬಾಯ್ ಅಂಡ್ ಟೇಕ್ ಕೇರ್.